ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತೊಗರಿಬೇಳೆನ ಒಂದು ಚಿಕ್ಕ ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ಅದು ನೋಡಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಇಟ್ಕೊಂಡು ಒಂದು 2-3 ನೀರಲ್ಲಿ ತೊಳೆದು, ಇವಾಗ ಇದಕ್ಕೆ ಒಂದು 4 ಪೀಸ್ ಬೆಳ್ಳುಳ್ಳಿ, ಒಂದು ದಪ್ಪ ಈರುಳ್ಳಿ, ಒಂದು ದಪ್ಪ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡಿರೋಣ ಇತ್ತು. ಇವಾಗ ಇದಕ್ಕೆ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಉಳಿದಿತ್ತು, ಒಂದು ವೀಕಿಂದ ತಂದು ಸ್ವಲ್ಪ ಒಣಗ್ತಾಯಿತ್ತು. ಅದಕ್ಕೆ ಅಂತ 2 ಸೊಪ್ಪು ಸೇರಿಸಿ ಇದನ್ನು ಸಾರಿಗೆ ಹಾಕೋತಾ ಇದ್ದೀನಿ ನಾನು. ನೋಡಿ ಎಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಅದರಲ್ಲೇ. ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಚ್ಛವಾಗಿ ಒಂದು 3-4 ನೀರಲ್ಲಿ ತೊಳ್ಕೊಬೇಕು, ಮಣ್ಣಿರುತ್ತಲ್ಲ. ಹಾಗಾಗಿ ಇದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮುರಿದ್ಬಿಟ್ಟು ಈ ಥರ ಮುರಿದು ಹಾಕೋಣ. ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ 4 ಹಾಕಿದ್ದೀನಿ, ಒಂದು ತೆಗೆದಿದ್ದೀನಿ. ಇಷ್ಟು ಸಾಕು ಅಂತ. ಇದು ಸ್ವಲ್ಪ ನೀರು ಹಾಕೋಣ. ಇವಾಗ ಸ್ವಲ್ಪ ನೀರು ಹಾಕೋಣ, ಒಂದು ದೊಡ್ಡ ಗ್ಲಾಸ್ನಷ್ಟು ನೀರು. ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೋಣ. ಇವಾಗ ಹಚ್ತಾಯಿದ್ದೀನಿ. ಮೆತ್ತಗೆ ಆಗೋವರೆಗೂ ರೈಸನ್ನ ಹೆಂಗೆ ಬೇಯಿಸ್ಕೊತೀರಲ್ಲ ಹಂಗೆ ಬೇಯಿಸ್ಕೋಣ. ಪಾತ್ರೆ ಎಲ್ಲ ಕಾಯ್ಸೋಕೆ ಹಚ್ಚಿದ್ದೀನಿ. ಇವಾಗ ಸಾರು ಮಾಡ್ಕೊಳ್ಳೋಣ. ಸಾರು ಒಗ್ಗರಣೆ ಹಾಕೋಣ. ಇದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಇದೆ ಇದು. ಇದರಲ್ಲಿ ಒಂದು ಅರ್ಧದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ಅದು ಸಾಸಿವೆ ಜೀರಿಗೆನೇ ಸಿಗುತ್ತೆ ಬರೀ ಬಾಯಿಗೆ, ಅದಕ್ಕೆ ಅಂದರೆ ಸ್ವಲ್ಪ ಕಡಿಮೆ ಹಾಕೋಬೇಕು. ಸ್ವಲ್ಪ ಚಟಪಟ ಅಂದ್ರಿ. ಸ್ವಲ್ಪ ಕಾಯಿತು. ಸ್ಟೀಲ್ ಕಡಾಯಿ ಅಲ್ವಾ, ಅದಕ್ಕೆ ಸ್ವಲ್ಪ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಫ್ರೈ ಆಗಬಾರ್ದು ಅಂತ ಹತ್ತುತ್ತೆ. ಎಣ್ಣೆ ಹಾಕೋಣ ಅಂತ ಸ್ಮೆಲ್ ಬರುತ್ತೆ. ಇದು ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾರಿಗೆಲ್ಲ ಮಾಡ್ಕೋಬೇಕು. ಕೆಲವೊಂದು ಪಲ್ಯಗಳಿಗೆ ಕೆಲವೊಂದಕ್ಕೆ ಮಾಡ್ಕೋಬಾರ್ದು, ಅದು ಎಣ್ಣೆನಲ್ಲಿ ಹಾಕ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಸಾರು ಮಾಡ್ತಿರ್ತೀರ ಆ ಒಂದು ಅಂದಾಜು ಮೇಲೆ ನೋಡಿ ಹಾಕ್ಕೊಳ್ಳಿ ಎಣ್ಣೆ. ಸ್ಟವ್ ಹಚ್ಕೊಂಡಿದ್ದೀನಿ ಮತ್ತೆ ನಾನು. ಇವಾಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಣ. ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಿಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ಒಂದು 4 ಪೀಸ್ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ನಾನು ಬೇಯಿಸೋಕೆ ಸ್ವಲ್ಪ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಹಾಕೋತೀನಿ ಮೇಲ್ಗಡೆ ಒಗ್ಗರಣೆಗೆ. ದಪ್ಪ ಕುಟ್ಕೋಬೇಕು. ತೊಳೆದು ಒರೆಸ್ಕೊಂಡಿರುವಂಥ ಕರಿಬೇವು ಸಿಡಿಯುತ್ತೆ ಅಂತ ಸ್ವಲ್ಪ ಮುಚ್ಚಿಬಿಡ್ಬೇಕು. ಹಾಗೆ ಹಾಕಿದ ತಕ್ಷಣ ಇದು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಸಿಡ್ಕೊಂಡಿದೆ ಅಂತ. ಪಾತ್ರೆ ಮೇಲೆಲ್ಲ ಸಿಡಿಬಿಡುತ್ತೆ, ಮುಖಕ್ಕೆ ಸಿಡಿಯುತ್ತೆ. ಮುಚ್ಚಿಬಿಡ್ಬೇಕು ತಕ್ಷಣ. ಅಂತ ಇದೆ. ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಸಕ್ಕರೆ ಹಾಕೋತಾ ಇದ್ದೀನಿ, ಹುಳಿ ಹಾಕಿರೋದ್ರಿಂದ. ಬೆಲ್ಲ ಕೂಡ ಹಾಕೋಬೋದು, ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಖಾರ ಅಂತೂ ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಸಾಂಬಾರು ಮಾಡ್ತಿರ್ತೀರ ಅದ್ರ ಮೇಲೆ. ಮಿಕ್ಸ್ ಮಾಡ್ಕೊಂಡು ಇದು ನೋಡಿ ಸೊಪ್ಪು ಮತ್ತು ಬೇಳೆ ಬೇಯಿಸೋಕೆ ಹಚ್ಚಿದ್ನಲ್ವ, ಅದು ಬೇಳೆ ಬೆಂದಿದೆ, ಸೊಪ್ಪು ಕೂಡ ಬೆಂದಿದೆ. ಈಗ ಇದನ್ನು ನೀರೆಲ್ಲ ಸ್ವಲ್ಪ ಇದಕ್ಕೆ ಹಾಕೋತೀನಿ ತೆಗೆದು. ಇವಾಗ ಇದನ್ನು ಸ್ಪೂನಿನ ಸಹಾಯದಿಂದ ಈ ಥರ ಮೆತ್ತಗೆ ಮಾಡ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು ಮತ್ತು ಇದು ಹಸಿಮೆಣಸಿನ್ಕಾಯಿ ಎಲ್ಲ ಪ್ರೆಸ್ ಮಾಡ್ಕೊಂಡು ಖಾರ ಮಿಕ್ಸ್ ಆಗುತ್ತೆ. ಇಲ್ಲ ಹಾಗೆ ಬೆಂದು ಹಾಗೆ ಒಂದು ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ ಅದು ಮೆಣಸಿನ್ಕಾಯಿ. ನೋಡಿ ಸ್ಪೂನಿನ ಸಹಾಯದಿಂದ ಎಲ್ಲ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಲ್ಲ ಹಾಕ್ಬಿಡ್ಬೇಕು. ಬೇಳೆ ಎಲ್ಲ ಕ್ಲೀನಾಗಿ ಬಂದ್ಬಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಬಂತು ಅಂತ. ನಿಮ್ಗೆ ಎಷ್ಟು ಅಳಕ್ಕೆ ಬೇಕೋ ಅಷ್ಟು ಅಳಕ್ಕೆ ಮಾಡ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಒಂಥರ ದಾಲ್ ಥರ ಆಗುತ್ತೆ. ಅದು ಕೂಡ ಚಪಾತಿ ರೊಟ್ಟಿ ಈ ಥರ ರೋಟಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಲಿಕ್ವಿಡ್ ಇದ್ರೇ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸ್ವಲ್ಪ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಏನಾದ್ರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಚೆನ್ನಾಗೇ ಇರುತ್ತೆ, ಏನು ಹಾಕೋ ಅಗತ್ಯ ಇಲ್ಲ. ಎಲ್ಲ ಕೊತ್ತಂಬರಿ ಎಲ್ಲ ಹಾಕಿ ಬೇಯಿಸಿದ್ದೀನಿ ನಾನು. ಇದಕ್ಕೆ ಏನು ಹಾಕೋ ಅಗತ್ಯ ಇಲ್ಲ ಮೇಲ್ಗಡೆ. ಬೇಕಂದರೆ ನೀವು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬಹುದು.
ಇವಾಗ ಇದಕ್ಕೆ ಚೆನ್ನಾಗಿ ಸಣ್ಣ ಉರಿನಲ್ಲಿ ಉಕ್ಕು ಬರೋವರೆಗೂ ಬೇಯಿಸ್ಕೊಂಡು ಒಂದೇ ಮೆಥಡಿಗೆ ನೋಡಿ ರುಚಿ ನೋಡೋದಕ್ಕೆ ಸ್ವಲ್ಪ ಕೈಗೆ ಹಾಕ್ಕೊಂಡು ನೋಡೋಣ ಖಾರ ಉಪ್ಪು ಕರೆಕ್ಟಾಗಿದೆಯಾ ಅಂತ. ಮಸ್ತಾಗಿದೆ ಸಾರು, ಎಲ್ಲ ಕರೆಕ್ಟಾಗಿದೆ. ಈ ಸ್ವಲ್ಪ ಕುದಿಬೇಕು, ಕುದ್ದಾದಮೇಲೆ ತುಂಬ ಇನ್ನೂ ಟೇಸ್ಟ್ ಬರುತ್ತೆ ಅದು. ನೋಡಿ ಮಸ್ತ್ ಬೇಳೆ ಸೊಪ್ಪಿನ ಸಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ ಜೊತೆಗಂತೂ ಮಸ್ತಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ.